ರಾಮಣ್ಣನವರ ಮನೆ ಹಳ್ಳಿಯ ಅಂಚಿನಲ್ಲಿ ಇದ್ದ ಒಂದು ದೊಡ್ಡ ಮಣ್ಣಿನ ಮನೆ. ಅಂಗಳದಲ್ಲಿ ತುಳಸಿ ಗಿಡ, ಬದಿಯಲ್ಲಿ ಹಸುಕುರಿಗಳು, ಹಿಂಭಾಗದಲ್ಲಿ ತೆಂಗಿನ ಮರಗಳು. ಆ ಮನೆಗೆ 2 ಸೊಸೆಯರು ಬಂದಿದ್ದರು. ಒಬ್ಬಳು ಹಳ್ಳಿ ಸೊಸೆ ಲಕ್ಷ್ಮಿ, ಮತ್ತೊಬ್ಬಳು ಸಿಟಿ ಸೊಸೆ ಅನು. ಲಕ್ಷ್ಮಿ ಹಳ್ಳಿಯಲ್ಲಿಯೇ ಬೆಳೆದವಳು. ಸಣ್ಣ ಕುಟುಂಬ, ಸರಳ ಜೀವನ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಕೆಲಸ, ಹಸುವಿಗೆ ಮೇವು, ನೀರು ತರುವುದು, ಅಡುಗೆ ಎಲ್ಲವನ್ನೂ ನಗುಮುಖದಿಂದ ಮಾಡುವವಳು. ಅವಳ ಮಾತು ಮೃದು, ನಡೆ ಸರಳ. ಹಿರಿಯರನ್ನು ಗೌರವಿಸುವುದು, ಚಿಕ್ಕವರನ್ನು ಪ್ರೀತಿಸುವುದು ಅವಳ ಸ್ವಭಾವ. ಮೊದಲ ದಿನವೇ ವ್ಯತ್ಯಾಸಗಳು ಗೋಚರಿಸಿತು. ಬೆಳಗ್ಗೆ 5 ಗಂಟೆಗೆ ಲಕ್ಷ್ಮಿ ಎದ್ದು ಅಂಗಳ ತೊಳೆಯುತ್ತಿದ್ದರೆ ಅನು ಇನ್ನೂ ನಿದ್ದೆಯಲ್ಲಿಯೇ ಇದ್ದಳು. ಅತ್ತೆ ಕೇಳಿದರು, ಅನು, ಇವತ್ತು ಬೇಗ ಎದ್ದರೆ ಚೆನ್ನಾಗಿರುತ್ತೆ. ಅನು ಸ್ವಲ್ಪ ಸಮಾಧಾನದಿಂದ, ಅಮ್ಮ, ಸಿಟಿಯಲ್ಲಿ ಇಷ್ಟು ಬೇಗ ಎಚ್ಚರ ಆಗುವುದಿಲ್ಲ ಅಂದಳು. ಲಕ್ಷ್ಮಿ ಏನೂ ಹೇಳಲಿಲ್ಲ. ಅವಳು ತನ್ನ ಕೆಲಸದಲ್ಲಿ ತೊಡಗಿದಳು. ಆದರೆ ಮನಸ್ಸಿನಲ್ಲಿ ಹೊಸ ಮನೆ, ಹೊಸ ಜೀವನ, ಸ್ವಲ್ಪ ಸಮಯ ಬೇಕು ಎಂದುಕೊಂಡಳು. ಹಳ್ಳಿಯಲ್ಲಿ ಹಬ್ಬ ಬಂದಾಗ ಅನುವಿನ ನಿಜ ಸ್ವಭಾವ ಬೆಳಕಿಗೆ ಬಂತು. ಸಂಕ್ರಾಂತಿ ಹಬ್ಬಕ್ಕೆ ಮನೆ ತುಂಬ ಜನ. ಲಕ್ಷ್ಮಿ ಎಲ್ಲರಿಗೂ ಊಟ ತಯಾರಿಸಿದಳು. ಮಕ್ಕಳ ಜೊತೆ ಆಟವಾಡಿದಳು. ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿದಳು. ಅನು ಅಡಿಗೆ ಮನೆ ಹೋಗುವುದಕ್ಕಿಂತ ಮೊಬೈಲ್ನಲ್ಲೇ ಫೋಟೋ ತೆಗೆಯುವುದರಲ್ಲೇ ಹೆಚ್ಚು ಆಸಕ್ತಿ ತೋರಿಸಿದಳು. ಹಳ್ಳಿಯ ಮಹಿಳೆಯರು ಅನು ಬಗ್ಗೆ ಮಾತನಾಡಿಕೊಂಡರು. ಸಿಟಿ ಸೊಸೆ ಅಂದರೆ ಹಾಗೆ ಎಂದರು ಕೆಲವರು. ಆ ಮಾತುಗಳು ಅನು ಕಿವಿಗೆ ಬಿದ್ದವು. ಅವಳಿಗೆ ನೋವಾಯಿತು. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದುಕೊಂಡಳು. ಒಂದು ದಿನ ರಾಮಣ್ಣನವರಿಗೆ ಆರೋಗ್ಯ ಕೆಟ್ಟಿತು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು. ಲಕ್ಷ್ಮಿ ತಕ್ಷಣ ಗಾಬರಿಯಾಗದೆ ವ್ಯವಸ್ಥೆ ಮಾಡಿದಳು. ಹಳ್ಳಿಯ ವೈದ್ಯರಿಗೆ ಕರೆ, ವಾಹನ ಸಿದ್ಧ. ಅನು ಕೂಡ ಓಡಿ ಬಂದಳು. ಆಸ್ಪತ್ರೆಯಲ್ಲಿ ದಾಖಲೆ, ಕೆಲಸ, ಹಣದ ವ್ಯವಸ್ಥೆ ಎಲ್ಲ ಇದನ್ನು ಅನು ಚುರುಕಾಗಿ ನಿಭಾಯಿಸಿದಳು. ಆ ಸಮಯದಲ್ಲಿ ಎಲ್ಲರೂ ಗಮನಿಸಿದರು. ಅನುಗೂ ತನ್ನದೇ ಆದ ಸಾಮರ್ಥ್ಯ ಇದೆ ಎಂದು ಹೇಳಿದರು. ಆ ದಿನದ ನಂತರ ಲಕ್ಷ್ಮಿಯ ಮನಸ್ಸು ಬದಲಾಯಿತು. ಅನು ಅಕ್ಕ, ನೀನು ಆಸ್ಪತ್ರೆಯಲ್ಲಿ ತುಂಬ ಸಹಾಯ ಮಾಡಿದ್ದಿ ಎಂದು ಹೇಳಿದಳು. ಅನು ನಗುಮುಖದಿಂದ, ನೀನು ಇಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ ಎಂದಳು. ಹೀಗೆ ಇಬ್ಬರ ನಡುವೆ ಸ್ನೇಹ ಬೆಳೆಯಲಾರಂಭಿಸಿತು. ಲಕ್ಷ್ಮಿ ಅನುಗೆ ಹಳ್ಳಿಯ ಕೆಲಸ ಕಲಿಸಿದಳು. ಅಡುಗೆ, ಹಾಲು ಕರೆಯುವುದು, ಹಬ್ಬದ ಪದ್ಧತಿ. ಅನು ಮೊದಲಿಗೆ ಅಸಹಜವಾಗಿ ಕಂಡರೂ ನಂತರ ಆಸಕ್ತಿಯಿಂದ ಕಲಿಯತೊಡಗಿದಳು. ಮಣ್ಣಿನ ವಾಸನೆ, ಹಸಿರಿನ ಸೌಂದರ್ಯ ಅವಳಿಗೆ ಇಷ್ಟವಾಯಿತು. ಅದೇ ಸಮಯದಲ್ಲಿ ಅನು ಲಕ್ಷ್ಮಿಗೆ ಹೊಸದನ್ನು ಕಲಿಸಿದಳು. ಮೊಬೈಲ್ ಬಳಕೆ, ಬ್ಯಾಂಕ್ ಕೆಲಸ, ಮಕ್ಕಳ ಆನ್ಲೈನ್ ಶಿಕ್ಷಣ. ಲಕ್ಷ್ಮಿ, ಇದರಿಂದ ನಮ್ಮ ಸಮಯ ಉಳಿಯುತ್ತೆ ಎಂದು ಹೇಳಿದಳು. ಲಕ್ಷ್ಮಿ ಆಶ್ಚರ್ಯದಿಂದ, ಹೌದು, ಇಷ್ಟು ಸುಲಭನಾ ಎಂದಳು. ಹೀಗೆ ಇಬ್ಬರು ಪರಸ್ಪರದಿಂದ ಕಲಿಯತೊಡಗಿದರು. ಒಂದು ದಿನ ಅತ್ತೆ ಹೇಳಿದರು, ನನಗೆ ಈಗ ತುಂಬ ಸಂತೋಷ. ಹಳ್ಳಿ ಸೊಸೆಗೂ ಸಿಟಿ ಸೊಸೆಗೂ ವ್ಯತ್ಯಾಸ ಇಲ್ಲ. ಮನಸ್ಸು ದೊಡ್ಡದಿದ್ದರೆ ಸಾಕು. ಆ ಮಾತು ಕೇಳಿ ಇಬ್ಬರ ಕಣ್ಣಿನಲ್ಲಿ ನೀರು ತುಂಬಿತು. ಹಳ್ಳಿಯಲ್ಲಿ ಮಹಿಳೆಯರ ಸ್ವಸಹಾಯ ಸಂಘ ಆರಂಭಿಸುವ ಯೋಜನೆ ಬಂದಾಗ ಲಕ್ಷ್ಮಿ ಹಳ್ಳಿಯ ಮಹಿಳೆಯರನ್ನು ಒಟ್ಟುಗೂಡಿಸಿದಳು. ಅನು ಲೆಕ್ಕಪತ್ರ, ಬ್ಯಾಂಕ್ ಸಂಪರ್ಕ, ತರಬೇತಿ ವ್ಯವಸ್ಥೆ ನೋಡಿಕೊಂಡಳು. ಆ ಸಂಘ ಯಶಸ್ವಿ ಆಯಿತು. ಹಳ್ಳಿ ಮಹಿಳೆಯರಿಗೆ ಆದಾಯ, ಆತ್ಮವಿಶ್ವಾಸ ಎರಡೂ ಬಂದವು. ಅಂದು ಊರಿನ ಸಭೆಯಲ್ಲಿ ರಾಮಣ್ಣನವರು ಹೆಮ್ಮೆಯಿಂದ ಹೇಳಿದರು, ನನ್ನ ಮನೆಗೆ 2 ಸೊಸೆಯರು. ಒಬ್ಬಳು ಹಳ್ಳಿಯ ಮಣ್ಣು, ಮತ್ತೊಬ್ಬಳು ಸಿಟಿಯ ಬೆಳಕು. ಇಬ್ಬರು ಸೇರಿದಾಗಲೇ ಸಂಪೂರ್ಣ ಮನೆ. ಲಕ್ಷ್ಮಿ ಮತ್ತು ಅನು ಪರಸ್ಪರ ಕೈ ಹಿಡಿದು ನಿಂತರು. ಲಕ್ಷ್ಮಿ ಮನಸ್ಸಿನಲ್ಲಿ ಆಧುನಿಕತೆ ತಪ್ಪಲ್ಲ ಎಂದಳು. ಅನು ಮನಸ್ಸಿನಲ್ಲಿ ಪರಂಪರೆ ಹಳೆಯದಲ್ಲ, ಅದು ಬೇರು ಎಂದುಕೊಂಡಳು. ಹಳ್ಳಿ ಮತ್ತು ಸಿಟಿ ಎರಡೂ ವಿಭಿನ್ನವಾಗಿದ್ದರೂ ಒಟ್ಟಿಗೆ ಬಂದಾಗ ಜೀವನ ಸುಂದರವಾಗುತ್ತದೆ ಎಂಬ ಸತ್ಯವನ್ನು ಆ ಮನೆ ತೋರಿಸಿತು. ಕಥೆಯ ಸಂದೇಶ: ವ್ಯತ್ಯಾಸಗಳಲ್ಲಿ ವೈರಾಗ್ಯವಲ್ಲ, ಪರಸ್ಪರ ಅರ್ಥ ಮಾಡಿಕೊಂಡರೆ ಕುಟುಂಬವೂ ಸಮಾಜವೂ ಬಲವಾಗುತ್ತದೆ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.